ಎಲ್ಲರೂ ಹೇಳ್ತಾರೆ ಡಯಾಬಿಟಿಸ್ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ, ಇದು ಏನಕ್ ಬರುತ್ತೆ? ಸ್ವೀಟ್ಗೂ ಮತ್ತೆ ಸಕ್ಕರೆ ಕಾಯಿಲೆಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರಲ್ಲ. ಬಟ್ ನಾನು ಸ್ವೀಟ್ ತಿಂದು ಶುಗರ್ ಚೆಕ್ ಮಾಡಿದ್ರೆ ಜಾಸ್ತಿ ಇರುತ್ತಲ್ಲ ಅಂತ ಹೇಳಿ ನಾ ಹೇಳುವಂತ ಒಂದು ಪ್ರೊಸೀಜರ್ ನ ಕರೆಕ್ಟ್ ಫಾಲೋ ಮಾಡ್ತು ಅಂತ ಹೇಳಿದ್ರೆ ಅವರಿಗೆ ಈ ಒಂದು ಸಕ್ಕರೆ ಕಾಯಿಲೆ ಬರೋದಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇವತ್ತು ನಾನು ಮತ್ತೊಂದು ಟಾಪಿಕ್ ಜೊತೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರನ್ನೂ ಸಹ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್ ಮಾಡ್ತೀನಿ. ಭದ್ರಂ ನೇಚರ್ಸ್ ಕ್ಲಿನಿಕ್ ಹೇಗೂ ಯಾವಾಗ್ಲೂ ಇದು ನಮ್ಮ ಯೂಟ್ಯೂಬ್ ಚಾನೆಲ್. ಇದಕ್ಕೆ ನಿಮ್ಮೆಲ್ಲರನ್ನೂ ಸಹ ನಾನು ವೆಲ್ಕಮ್ ಮಾಡ್ತೀನಿ. ನಾವು ಇಲ್ಲಿ ಆಕ್ಯುಪಂಚರ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಫ್ರಮ್ ಪಾಸ್ಟ್ 2009 ಇಂದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಾವು. ಸೊ ಹಾಗಾಗಿ ಆಲ್ಮೋಸ್ಟ್ 15 to 16 ಇಯರ್ಸ್ ನಮ್ಗೆ ಈ ಒಂದು ಆಕ್ಯುಪಂಚರ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈಗ ಟಾಪಿಕ್ ಬರೋಣ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ, ಡಯಾಬಿಟಿಸ್ ಎಲ್ಲರೂ ಹೇಳ್ತಾರೆ ಡಯಾಬಿಟಿಸ್ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ, ಇದು ಏನಕ್ ಬರುತ್ತೆ? ಕಾರಣ ಏನು? ಬರೋದಕ್ಕೆ ಕಾರಣ ಏನು? ಅದು ಬಂದ್ಮೇಲಂತೂ ಎಲ್ಲರೂ ಹೆದರ್ಕೊಂಡ್ಬಿಡ್ತಾರೆ. ಅಯ್ಯೋ ನಂಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಥವಾ ಶುಗರ್ ಬಂದಿದೆ, ಅಷ್ಟೇ ನನ್ನ ಜೀವನನೇ ಮುಗೀತು ಅನ್ನೋ ಮಟ್ಟಿಗೆ ಹೆದರ್ತಾರೆ. ಬಟ್ ಈ ಸಕ್ಕರೆ ಕಾಯಿಲೆ ಬರೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಮಾತ್ರ ನಮ್ಮ ಜನರಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ. ಏನೇನೋ ಅನ್ಕೊಳ್ತಾರೆ ಇದರಿಂದಾಗಿ ಬರುತ್ತೇನೋ ಅಂತೇಳಿ. ಬಟ್ ಅದೆಲ್ಲನೂ ಸಹ ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸಾಮಾನ್ಯವಾಗಿ ಇವಾಗ ಏನಾದ್ರು ನಿಮ್ಗೆ ಈ ಒಂದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಯಾವ್ದೋ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟು ಯಾರನ್ನೋ ಒಬ್ಬರನ್ನ ಕೇಳಿದಾಗ ಈ ಸಕ್ಕರೆ ಕಾಯಿಲೆ ಏನಕ್ಕೆ ಬರುತ್ತೆ, ಇದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಳಕ್ಕೆ ಹೋಗಿ ಕೇಳಿದಾಗ ಸಾಮಾನ್ಯವಾಗಿ ಎಲ್ಲರೂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಹೆಚ್ಚಿಗೆ ಸ್ವೀಟ್ಸ್ ತಿಂತೀರಾ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಈ ಒಂದು ಸಕ್ಕರೆ ಕಾಯಿಲೆ ಬಂದಿದೆ. ಇಲ್ಲ ನೀವು ತುಂಬಾ ರೈಸ್ ತಿಂತೀರಾ ಅನ್ಸುತ್ತೆ, ಅದಕ್ಕೆ ಈ ಸಕ್ಕರೆ ಕಾಯಿಲೆ ಬಂದಿದೆ. ಇಲ್ಲ ಇವೆರಡು ಎಲ್ಲ ಅಂತ ಹೇಳ್ತು ಅಂತ ಹೇಳಿದ್ರೆ ನಿಮ್ ತಂದೆ ತಾಯಿಗೆ ಶುಗರ್ ಇರ್ಬೋದೇನೋ, ಅದರಿಂದಾಗಿ ನಿಮ್ಗೆ ಈ ಒಂದು ಸಕ್ಕರೆ ಕಾಯಿಲೆ ಬಂದಿದೆ. ಹೆಚ್ಚಿಗೆ ಸ್ವೀಟ್ಸ್ ತಿನ್ನೋದ್ರಿಂದ ಈ ಸಕ್ಕರೆ ಕಾಯಿಲೆ ಬರುತ್ತೆ, ಈ ತರದೆಲ್ಲ ಹೇಳ್ತಾರೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಹೇಳ್ತಾ ಹೋಗ್ತೀನಿ ಏನು ಅಂತ ಹೇಳಿ. ಈಗ ಒಂದು ಅರ್ಥ ಮಾಡ್ಕೊಳ್ಳಿ. ಸರ್ ನೀವು ಹೇಳ್ತಿರಲ್ಲ ಸಕ್ಕರೆ ಅಂದ್ರೆ ಸ್ವೀಟ್ಗೂ ಮತ್ತೆ ಸಕ್ಕರೆ ಕಾಯಿಲೆಗೂ ಸಂಬಂಧ ಇಲ್ಲ ಅಂತ ಹೇಳ್ತಿರಲ್ಲ. ಬಟ್ ನಾನು ಸ್ವೀಟ್ ತಿಂದು ಶುಗರ್ ಚೆಕ್ ಮಾಡಿದ್ರೆ ಜಾಸ್ತಿ ಇರುತ್ತಲ್ಲ ಅಂತೇಳಿ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾರಿಗೆ ಡಯಾಬಿಟಿಸ್ ಅನ್ನೋದು ಇರೋದಿಲ್ವೋ ಅವ್ರು ಸ್ವೀಟ್ ತಿಂದ್ರು ಅಷ್ಟೇ, ರೈಸ್ ತಿಂದ್ರು ಅಷ್ಟೇ, ಏನ್ ತಿಂದು ಚೆಕ್ ಮಾಡಿದ್ರು ಸಹ ಶುಗರ್ ಅನ್ನುವಂಥದ್ದು ತುಂಬಾ ಫ್ಲಕ್ಚುಯೇಟ್ ಆಗೋದಿಲ್ಲ. ಆಲ್ಮೋಸ್ಟ್ ಅದು ನಾರ್ಮಲ್ ರೇಂಜ್ ಅಲ್ಲೂ ಇರುತ್ತೆ ಅದು. ಅದೇ ಯಾರಿಗೆ ಶುಗರ್ ಅನ್ನೋದು ಬಂದ್ಬಿಟ್ಟು ಅಂದ್ರೆ ಡಯಾಬಿಟಿಸ್ ಅನ್ನೋದು ಯಾರಿಗೆ ಬಂದ್ಬಿಟ್ಟು ಇರುತ್ತೆ, ಅವ್ರಿಗೆ ಹೇಗೆ ಸ್ವೀಟ್ ತಿಂದಾಗ ಅಥವಾ ಹೆಚ್ಚಿಗೆ ಕಾರ್ಬೋಹೈಡ್ರೇಟ್ ಇರುವಂತ ಆಹಾರನ ಸೇವನೆ ಮಾಡಿದಾಗ, ಅಂದ್ರೆ ರೈಸ್ ಈ ತರದೆಲ್ಲ ಸೇವನೆ ಮಾಡಿದಾಗ ಅವ್ರು ಚೆಕ್ ಮಾಡಿದಾಗ ಅವರ ಒಂದು ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ. ಇಲ್ಲಿ ಸಕ್ಕರೆ ಕಾಯಿಲೆ ಬಂದ ಮೇಲೆ ನೀವು ಈ ತರ ಆಹಾರಗಳನ್ನ ಸೇವನೆ ಮಾಡಿದಾಗ ನಿಮ್ಮ ರೀಡಿಂಗ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಸಕ್ಕರೆ ಕಾಯಿಲೆ ಬರೋದಕ್ಕಿಂತ ಮುಂಚೆ ನೀವು ಇದೇ ಆಹಾರ ಸೇವನೆ ಮಾಡ್ತಿದ್ದಾಗ ನಿಮ್ಮ ರೀಡಿಂಗ್ಸ್ ಅಲ್ಲಿ ಅಂತ ಫ್ಲಕ್ಚುಯೇಷನ್ಸ್ ಆಗೋದಿಲ್ಲ. ಸೊ ಅಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮೇನ್ ಆಗಿ ಸಕ್ಕರೆ ಕಾಯಿಲೆ ಬರೋದು ಏನಕ್ಕೆ ಅಂತ ಹೇಳಿದ್ರೆ ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಜೀರ್ಣಕ್ರಿಯೆಯಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೋ ಆಗ ಬರುವಂತಹ ಒಂದು ನಮ್ಮ ಆರೋಗ್ಯದಲ್ಲಿ ಆಗುವಂತಹ ಒಂದು ಬದಲಾವಣೆಗಳಿಂದ ನಮಗೆ ಈ ಒಂದು ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಕಾಣ್ಕೊಳ್ಳುವಂಥದ್ದಾಗುತ್ತೆ. ಸೊ ಮೇನ್ ಆಗಿ ಸಕ್ಕರೆ ಕಾಯಿಲೆ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಜೀವನ ಕ್ರಿಯೆಯಲ್ಲಿ ಆದಂತಹ ವ್ಯತ್ಯಾಸ. ಸೊ ಇದು ಏನಕ್ಕಾಗತ್ತೆ ಜೀವನ ಕ್ರಿಯೆಯಲ್ಲಿ ವ್ಯತ್ಯಾಸ ಯಾವ ತರ ಅನ್ನೋದನ್ನ ನಾನು ಹೇಳ್ತೀನಿ. ಈಗ ಈ ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ನಾನು ಹೇಳಿದ್ನಲ್ಲ, ಇದು ಇನ್ನೂ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಸಡನ್ ವೆಯ್ಟ್ ಲಾಸ್ ಆಗುತ್ತೆ. ಸಡನ್ ವೆಯ್ಟ್ ಲಾಸ್ ಆದಾಗ ನಾವೇನಂತ ಅಂದ್ಕೊಳ್ತೀವಿ ಅಂತ ಹೇಳಿದ್ರೆ ಶುಗರ್ ಬಂದಿರ್ಬೋದೇನೋ ಅಂತ ಅಂದ್ಕೊಳ್ತೀವಿ ಅಲ್ವಾ. ಸೊ ವೆಯ್ಟ್ ಲಾಸ್ ಆಯ್ತು ಅಂತ ಅಂದ್ ಮಾತ್ರಕ್ಕೆ ನಾವು ಹೋಗಿ ಚೆಕ್ ಮಾಡಿಸಿದಾಗ ಶುಗರ್ ಇದೆಯಲ್ವ ಅಂತ ಚೆಕ್ ಮಾಡಿಸ್ತೀವಿ. ಆದ್ರೆ ಪ್ರತಿಯೊಂದು ಕಾರಣದಲ್ಲೂ ಸಹ ವೆಯ್ಟ್ ಲಾಸ್ ಆದ್ರೆ ಅದಕ್ಕೆ ಶುಗರೇ ಕಾರಣ ಆಗಿರಲ್ಲ ಅಲ್ವಾ. ಈ ರೀತಿ ನೀವು ಅರ್ಥ ಮಾಡ್ಕೋಬೇಕು. ನಾನು ಆಗ್ಲೇ ಹೇಳಿದ್ನಲ್ಲ, ಏನು ನೀವು ಶುಗರ್ ಬಂದಿದ್ದಾಗ ನೀವು ಆಹಾರ ಸೇವನೆ ಮಾಡಿದಾಗ ರೈಸ್ ಅಥವಾ ಸಕ್ಕರೆ ಅಂಶ ತಿಂದಾಗ ಏನ್ ಶುಗರ್ ಫ್ಲಕ್ಚುಯೇಟ್ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ, ಅದೇ ನೀವು ಸಕ್ಕರೆ ಕಾಯಿಲೆ ಇಲ್ದಿದ್ದಾಗ ಅದ್ರದ್ದು ಆ ತರದೂನು ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಲ್ಲ, ಅದು ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಎಕ್ಸಾಂಪಲ್ ನಿಮ್ಗೆ ಈಸಿ ಆಗುತ್ತೆ. ವೆಯ್ಟ್ ಲಾಸ್ ಆದ್ರೆ ಅದಕ್ಕೆ ಶುಗರೇ ಕಾರಣ ಅಂತಲ್ಲ, ಅದಕ್ಕೆ ಬೇರೆ ಕಾರಣಗಳು ಇರ್ತವೆ. ಶುಗರ್ ಇಸ್ ಒನ್ ಆಫ್ ದ ರೀಸನ್ ಅಷ್ಟೇನೆ. ಸೊ ಹಾಗೇನೆ ಪ್ರತಿಯೊಂದಕ್ಕೂ ಸಹ ಶುಗರೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಶುಗರ್ ಬರೋದಕ್ಕೆ ಮುಖ್ಯ ಕಾರಣ ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ನಿಮ್ಮ ಒಂದು ಆಕ್ಯುಪಂಚರ್ ಪ್ರಕಾರವಾಗಿ ನಾ ಹೇಳೋದಾಯ್ತು ಅಂತ ಹೇಳಿದ್ರೆ 90% ಅಷ್ಟು ಜನ ಈ ಒಂದು ನಾ ಹೇಳುವಂತ ಒಂದು ಪ್ರೊಸೀಜರ್ ನ ಕರೆಕ್ಟ್ ಫಾಲೋ ಮಾಡ್ತು ಅಂತ ಹೇಳಿದ್ರೆ
ಅವರಿಗೆ ಈ ಒಂದು ಸಕ್ಕರೆ ಕಾಯಿಲೆ ಬರೋದಕ್ಕೆ ಸಾಧ್ಯ ಇಲ್ಲ. 90% ಸಾಧ್ಯ ಇಲ್ಲ. 10% ಹೇಳಲಿಕ್ಕಾಗಲ್ಲ, ಬಟ್ 90% ಅಂತೂ ನೀವು ಸಕ್ಕರೆ ಕಾಯಿಲೆನ ಅವಾಯ್ಡ್ ಮಾಡ್ಬೋದು. ನಾನು ಹೇಳುವಂತ ಕೆಲವೊಂದು ಟಿಪ್ಸ್ ನ ನೀವು ಫಾಲೋ ಮಾಡ್ತು ಅಂತ ಹೇಳಿದ್ರೆ. ಮುಖ್ಯವಾಗಿ ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ, ಊಟ ಮಾಡುವಂಥದ್ದು. ಊಟ ಮಾಡುವಂಥದ್ದು ಅಂತ ಹೇಳಿದ್ರೆ, ನಾವು ಏನ್ ತಿಂತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹ್ಯಾಕ್ ತಿಂತೀವಿ ಅನ್ನೋದು ಮುಖ್ಯ ಅಲ್ಲ. ಮುಖ್ಯವಾಗಿರುವಂತದ್ದು ನಾವು ಎಷ್ಟು ಸಲಿ ತಿಂತೀವಿ ಅನ್ನುವಂಥದ್ದು ಮುಖ್ಯವಾಗಿರುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಡಯಾಬಿಟಿಸ್ ಇರೋರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಅಂತ ಹೇಳಿದ್ರೆ ಪದೇ ಪದೇ ಆಹಾರ ಸೇವನೆ ಮಾಡೋದ್ರಿಂದಾಗಿ ಇನ್ಸುಲಿನ್ ಉತ್ಪತ್ತಿ ಆಗಿ, ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಆಗಿ ನೆಕ್ಸ್ಟ್ ನಮ್ಮ ದೇಹ ಇನ್ಸುಲಿನ್ ನ ರೆಕಗ್ನೈಸ್ ಮಾಡೋದು ಬಿಟ್ಬಿಡಿರುತ್ತೆ. ಅದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇದರಿಂದಾಗಿ ಏನಾಗುತ್ತೆ, ನಮ್ಮ ಒಂದು ಬ್ಲಡ್ ಶುಗರ್ ಅಲ್ಲಿ ವ್ಯತ್ಯಾಸ ಆಗುವಂತದ್ದಾಗುತ್ತೆ, ನಮ್ಮ ಈ ಒಂದು ಡಯಾಬಿಟಿಸ್ ಬರುತ್ತೆ. ಸೊ ಅದನ್ನ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅಥವಾ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿದ್ರೆ, ದಿನಕ್ಕೆ 2 ಹೊತ್ತು ಊಟ ಮಾಡ್ಬೇಕು. ಅಂತ ಹೇಳಿದ್ರೆ ಬೆಳಿಗ್ಗೆ ಊಟ ಅಂತ ಹೇಳಿದ್ರೆ, ಸರ್ ನಾವು ಸಹ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಊಟ ಮಾಡೋದು ಸರ್, ಬಟ್ ಮಧ್ಯದಲ್ಲಿ ಕಾಫಿ, ಟೀ, ಜ್ಯೂಸ್ ಅದು ಎಲ್ಲ ಹೋಗ್ತಾ ಇರುತ್ತೆ. ಅದಕ್ಕೂ ಊಟಕ್ಕೂ ಏನ್ ಸಂಬಂಧ ಇಲ್ಲ ಅಲ್ವಾ ಸರ್ ಅಂತ ಹೇಳ್ತಾರೆ. ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ಸಂಬಂಧ ಇದೆ. ನಮ್ಮ ದೇಹ ನಾವೇನ್ ಸೇವನೆ ಮಾಡ್ತೀವೋ ಅದನ್ನ ಆಹಾರ ಅಂದ್ರೆ ಮೀಲ್ಸ್ ತರ ತಗೊಳುತ್ತೆ ಅದನ್ನ. ಸೊ ಹಾಗಾಗಿ ನಾವು ಕಾಫಿ ಕುಡಿದ್ರು ಅಷ್ಟೇನೆ, ಟೀ ಕುಡಿದ್ರು ಅಷ್ಟೇ, ಜ್ಯೂಸ್ ಕುಡಿದ್ರು ಅಷ್ಟೇ, ಅಥವಾ ಏನೋ ಒಂದು ಸ್ನಾಕ್ ತಗೊಂಡ್ರು ಅಷ್ಟೇ, ಅದು ಊಟ ಅಂತಾನೆ ಲೆಕ್ಕ. ಸೊ ಹಾಗಾಗಿ ಬೆಳಗ್ಗೆ ಒಂದು ಊಟ, ಆ ಊಟದಲ್ಲಿ ಸಂಪೂರ್ಣವಾಗಿ ಇವನ್ನೆಲ್ಲ ತಿಂತೀರಾ ಅಷ್ಟನ್ನು ಸಹ ಅದೆಲ್ಲ ಬಂದ್ಬಿಡ್ಬೇಕು. ಕಾಫಿ ಟೀ ಇಂದ ಹಿಡಿದು ಪ್ರತಿಯೊಂದು ಸಹ ಅಲ್ಲೇ ಬಂದ್ಬಿಡ್ಬೇಕು. ಒಂದ್ಸತಿ ನೀವು ಬೆಳಗ್ಗೆ ಊಟ ಮಾಡಿ ಮುಗಿಸಿದ್ಮೇಲೆ ಮತ್ತೆ ಮಧ್ಯದಲ್ಲಿ ಏನು ತಗೋಬಾರದು. ಹಾಗೇನ ಮಧ್ಯದಲ್ಲಿ ಸುಸ್ತಾಗ್ತಾ ಇದೆ, ನನ್ಗೇನು ಬೇಕು ಅಂತ ಅನ್ಸಿದ್ರೆ ಎಳ್ನೀರು ಅಥವಾ ಮಜ್ಜಿಗೆ ತಗೋಬಹುದು. ಅದನ್ನ ಬಿಟ್ಟು ಬೇರೆ ಏನು ಮುಟ್ಬಾರ್ದು. ಆಮೇಲೆ ಡೈರೆಕ್ಟ್ ಆಗಿ ರಾತ್ರಿ ಊಟ ಆದಷ್ಟು 7 ಗಂಟೆ ಒಳಗೆ ಮುಗಿಸ್ಕೋಬೇಕು. ಆ ಊಟನು ಸಹ ಸೇಮ್ ಬೆಳಗ್ಗೆ ಯಾವ ರೀತಿ ಊಟ ಮಾಡಿರ್ತಾರೋ ಅದೇ ತರ ಹೊಟ್ಟೆ ತುಂಬ ಊಟ ಮಾಡ್ಬೇಕು. ಆ ಊಟನು ಸಹ ಎಲ್ಲನೂ ಸಹ ನೀವು ಏನೆಲ್ಲ ತಿನ್ಬೇಕು ಅಂತ ಅನ್ಕೊಂಡಿರ್ತೀರ ಅಷ್ಟೊಂದು ಇರ್ಬೇಕು. ಅದಾದ್ರೆ ಮತ್ತೆ ಏನು ತಿನ್ನೋ ಹಾಗಿಲ್ಲ. ಅಂಡ್ ಈ ಊಟದಲ್ಲಿ ಆದಷ್ಟು ಕಾರ್ಬೋಹೈಡ್ರೇಟ್ ನ ಕಮ್ಮಿ ಮಾಡ್ಬೇಕು. ಯಾಕಂತೇಳಿ ಆಲ್ರೆಡಿ ನಿಮ್ಗೆ ಸಕ್ಕರೆ ಕಾಯಿಲೆ ಬಂದಿರೋರಿಗೆ ಕಾರ್ಬೋಹೈಡ್ರೇಟ್ ನ ಕಮ್ಮಿ ಮಾಡ್ಕೋಬೇಕು. ಸರ್ ನನಗೇನು ಸಕ್ಕರೆ ಕಾಯಿಲೆ ಇಲ್ಲ, ಆ ಥರದ್ದೇನು ಇಲ್ಲ ಅಂತ ಹೇಳಿದವರು ಕಾರ್ಬೋಹೈಡ್ರೇಟ್ ತಿನ್ಬೋದು, ಏನ್ ತೊಂದರೆ ಇಲ್ಲ. ಅರ್ಥ ಆಯ್ತಾ? ಸೊ ನೀವೇನ್ ಆಹಾರ ಸೇವನೆ ಮಾಡ್ತೀವಿ, ಶುಗರ್ ಇರೋರು ಕಾರ್ಬ್ ನ ಕಮ್ಮಿ ಮಾಡ್ಕೊಳ್ಳಿ. ಕಾರ್ಬ್ ಅಂದ್ರೆ ರೈಸು, ರಾಗಿ, ಜೋಳ, ಗೋಧಿ, ರವೆ, ಸಿರಿಧಾನ್ಯ ಎಲ್ಲಾನು ಕಾರ್ಬ್ ಆಗುತ್ತೆ. ಅದನ್ನ ಒಂದು 50% ಬ್ರೇಕ್ ಡೌನ್ ಮಾಡ್ಕೊಳ್ಳಿ. ಈ ಪಲ್ಯ, ತರಕಾರಿ ಹಾಕಿರೋ ಸಾಂಬಾರ್ ಆಗಿರ್ಬೋದು ಅಥವಾ ಚಟ್ನಿ ಆಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅದು ನಾರ್ಮಲ್ ಆಗಿ ನನ್ಗೇನು ಪ್ರಾಬ್ಲಮ್ ಇಲ್ಲ ಅನ್ನೋರು ಆರಾಮಾಗಿ ಊಟ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಅವರು ಇದನ್ನ ಕಮ್ಮಿ ಮಾಡ್ಕೋಬೇಕು ಅದನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಆ ಟೈಮಲ್ಲಿ ಏನಿದೆ ಕಂಪ್ಲೀಟ್ ಆಗಿ ಊಟ ಮಾಡ್ಬೇಕು ಅಷ್ಟೇನೆ ಅವರು. ಅಂಡ್ ನಿಮ್ಮ ಊಟದಲ್ಲಿ ಆದಷ್ಟು ಈ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಈ ತರದನ್ನೆಲ್ಲ ಆಡ್ ಆನ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಬಿಡೋ ಅವಶ್ಯಕತೆ ಇಲ್ಲ. ಅದೆಲ್ಲ ನಮ್ಮ ದೇಹಕ್ಕೆ ತುಂಬಾ ಉಪಯುಕ್ತವೇ ಇರುತ್ತೆ. ಮತ್ತೆ ಹಸಿ ತರಕಾರಿಯಲ್ಲಿ ಸೌತೆಕಾಯಿ, ಈರುಳ್ಳಿ ಈ ತರದ್ದು ಮತ್ತೆ ಟೊಮೆಟೊ ಈ ತರದೆಲ್ಲ ಯೂಸ್ ಆಗುತ್ತೆ. ಆದಷ್ಟು ಸಹ ಬೇರೆ ಹಸಿ ತರಕಾರಿಯನ್ನು ಮೂಲಂಗಿ, ಬೀಟ್ರೂಟ್ ಈ ತರದೆಲ್ಲ ಇರುತ್ತಲ್ಲ, ಅದನ್ನ ರೆಗ್ಯುಲರ್ ಆಗಿ ಸೇವನೆ ಮಾಡಕ್ ಹೋಗ್ಬಿಡಿ. ಯಾವಾಗ ಒಂದ್ಸತಿ ಸೇವನೆ ಮಾಡಿದ್ರೆ ಓಕೆ. ಸೌತೆಕಾಯಿ, ಈರುಳ್ಳಿ ಬಿಟ್ಟು ಬೇರೆ ಯಾವುದೇ ತರಕಾರಿ ಸೇವನೆ ಮಾಡ್ತೀರಿ ಅಂತೇಳಿ ಹಸಿ ತರಕಾರಿ ಆದಷ್ಟು ಅಟ್ಲೀಸ್ಟ್ 20% ಆದ್ರೂ ಅದನ್ನ ಬಾಯ್ಲ್ ಮಾಡ್ಕೊಂಡು ಸೇವನೆ ಮಾಡೋದು ಒಳ್ಳೇದು. ಸೊ ಈ ರೀತಿ ಶುಗರ್ ಇರ್ಲಿ ಅಥವಾ ಶುಗರ್ ನನಗೆ ಬರಬಾರ್ದು ಆ ತರ ಮೈಂಡ್ ಸೆಟ್ ಇರೋರು ಬೆಳಗ್ಗೆ ಒಂದು ಊಟ ಮಾಡ್ಬೇಕು, ರಾತ್ರಿ ಒಂದು ಊಟ ಮಾಡ್ಬೇಕು ಅಷ್ಟೇ. ಅವೆರಡಕ್ಕೆ ನೀವು ಸ್ಟಿಕ್ ಆನ್ ಆಗ್ಬೇಕು. ಮತ್ತೆ ಎರಡನೇದು ಏನು ಅಂತ ಹೇಳಿದ್ರೆ, ಆದಷ್ಟು ಸಹ ಪ್ರೋಟೀನ್ ಇಂಟೇಕ್ ನ ಕಮ್ಮಿ ಮಾಡ್ಬೇಕು ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಈಗ ಎಲ್ಲ ಕಡೆನೂ ಏನಾಗೋಗಿದೆ ಅಂತ ಹೇಳಿದ್ರೆ, ಪ್ರೋಟೀನ್ ಇಂಟೇಕ್ ಇಸ್ ಎ ಮಸ್ಟ್ ಅಂತ ಆಗೋಗಿದೆ. ಅಂತ ಹೇಳಿದ್ರೆ ವರ್ಕೌಟ್ಸ್ ಮಾಡ್ತಾರೆ ಅಥವಾ ಜಿಮ್ಗೆ ಹೋಗ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ. ಸೊ ಹಾಗಾಗಿ ಪ್ರೋಟೀನ್ ತಗೊಳ್ಳೇಬೇಕು. ಅಥವಾ ಏಜ್ ಆಗ್ತಿದೆ, ಸೊ ಪ್ರೋಟೀನ್ ಇಂಟೇಕ್ ಮಸ್ಟ್ ಇರಲೇಬೇಕು. ಆಹಾರದಲ್ಲಿ ತುಂಬಾ ಪ್ರೋಟೀನ್ ಇಂಟೇಕ್ ಹೋಗ್ಬೇಕು. ಮತ್ತೆ ಮಕ್ಕಳಲ್ಲೂ ಸಹ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಬೇಕು ಅಂತೆಲ್ಲ ಇರುತ್ತೆ. ಬಟ್ ನನ್ನ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ದೇಹಕ್ಕೆ ಎಷ್ಟು ಬೇಕು ಅಷ್ಟು ಪ್ರೋಟೀನ್ ಕೊಟ್ರೆ ಸಾಕಾಗುತ್ತೆ. ಹೆಚ್ಚಿಗೆ ಪ್ರೋಟೀನ್ ಅವಶ್ಯಕತೆ ಇಲ್ಲ. ನೀವೇನಾದ್ರೂ ಮಗಲ್ ಬಿಲ್ಡಿಂಗ್ ಮಾಡ್ತಾ ಅಂದ್ರೆ ಬಾಡಿ ಲಿಫ್ಟಿಂಗ್ ಈ ತರದೆಲ್ಲ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ತುಂಬಾ ವರ್ಕೌಟ್ಸ್ ಮಾಡ್ತಾ ಇದ್ದೀರಾ, ಅಥ್ಲೆಟಿಕ್ಸ್ ಇರ್ತೀರಾ ಅಂತ ಹೇಳಿದ್ರೆ, ಅಲ್ಲಿ ಮಗಲ್ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂತ ಟೈಮಲ್ಲಿ ಪ್ರೋಟೀನ್ ಓಕೆ, ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ. ಬಟ್ ಜನರಲ್ ಆಗಿ ನಾವು ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇದೀವಿ, ಮನೆ ಆಫೀಸ್ಗೆ ಹೋಗೋದು ಬರೋದು, ಅಥವಾ ತುಂಬಾ ಅಂತ ಸ್ವೆಟ್ ಆಗುವಂತ ಕೆಲಸ ಅಲ್ಲ, ವೈಟ್ ಕಲರ್ ಜಾಬ್ ಅಂತ ಹೇಳ್ತೀವಲ್ಲ ಆ ತರದ ಕೆಲಸ ಮಾಡ್ತಾ ಇದೀವಿ ಅಂತೆಲ್ಲ ಹೇಳಿದಾಗ ಹೆಚ್ಚಿಗೆ ಪ್ರೋಟೀನ್ ಅವಶ್ಯಕತೆ ಬರಲ್ಲ. ಯಾಕೆಂತಂದ್ರೆ ನೀವೇನು ಆಹಾರ ಸೇವನೆ ಮಾಡ್ತೀರಾ, ಆಹಾರದಲ್ಲಿ ಏನು ಒಂದು ಮನೇಲಿ ಏನು ಬೇಳೆ ಸಾಂಬಾರ್ ಮಾಡ್ಬೇಕಾದ್ರೆ, ತರಕಾರಿ ಸಾಂಬಾರ್ ಮಾಡ್ಬೇಕಾದ್ರೆ ಏನ್ ಬೇಳೆ ಹಾಕ್ತಿವಿ, ಅಥವಾ ಕೆಲವೊಂದು ತರಕಾರಿಗಳು, ಕೆಲವೊಂದು ಆಹಾರ ಸೇವನೆ ಮಾಡ್ತೀವಿ, ಅದನ್ನೇ ನಮ್ಮ ದೇಹಕ್ಕೆ ಏನ್ ಬೇಕಾಗಿರುತ್ತೆ ಪ್ರೋಟೀನ್ ಸಿಕ್ಬಿಡುತ್ತೆ. ಸೊ ಹೆಚ್ಚಿಗೆ ಪ್ರೋಟೀನ್ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ್ದೀನಿ ಹೇಗೆ ಅಂತ ಹೇಳಿದ್ರೆ, ಸ್ಪೋರ್ಟ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ಡೈಲಿ ಒಂದು ಬೋರ್ಡ್ ಸ್ಪೋರ್ಟ್ಸ್ ತಿನ್ನುವಂಥದ್ದು ತುಂಬಾ ಒಳ್ಳೇದು. ಪ್ರೋಟೀನ್ ಅಂತ ಹೇಳ್ಬಿಟ್ಟು ತಿನ್ನುವಂಥದ್ದು, ಅಥವಾ ಕಾಳುಗಳು ತಿನ್ನುವಂಥದ್ದು, ಆ ಸಲಾಡ್ ಮಾಡ್ಕೊಂಡು ತಿನ್ನುವಂಥದ್ದು ಈ ತರ ಎಲ್ಲ ಮಾಡ್ತಾರೆ.
ಅದ್ರ ಅವಶ್ಯಕತೆ ಇಲ್ಲ. ಯಾರೆಲ್ಲ ಜಾಸ್ತಿ ಸ್ಪೋರ್ಟ್ಸ್ ತಿನ್ನೋದು, ಕಾಳುಗಳು ತಿನ್ನೋದು ಇದೆಲ್ಲ ಮಾಡ್ತಾರೆ, ಅವರಿಗೆ ಒಂದು ಈ ಡಯಾಬಿಟಿಸ್ ಅಂತೂ ಬಂದೇ ಬರುತ್ತೆ ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಹೆಚ್ಚಿಗೆ ಸ್ಪೋರ್ಟ್ಸ್, ನಾನ್ ವೆಜ್ ಈ ತರದೆಲ್ಲ ತಿಂದಾಗ ಅವರಿಗೆ IBS ಕಾಣಿಸ್ಕೊಡುತ್ತೆ. ಅಂದ್ರೆ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ದಿನಕ್ಕೆ 2 ರಿಂದ 3 ಸತಿ ಟಾಯ್ಲೆಟ್ ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಈ ತರದೆಲ್ಲ ಕಾಣಿಸ್ಕೊಳುತ್ತೆ. ಸೊ ನಮ್ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಕೊಡ್ಬೇಕು, ಹೆಚ್ಚಿಗೆ ಕೂಡ ಅವಶ್ಯಕತೆ ಇಲ್ಲ. ನಮ್ ದೇಹ ಎಷ್ಟು ಹಾಕಿ ಹೇಳ್ಬಿಡುತ್ತೆ. ಒಂದು ದಿನಕ್ಕೆ ನಿಮ್ಗೆ ಪ್ರೋಟೀನ್ ಕೊಡ್ತೀನಿ ಅಂತ ಹೇಳಿದ್ರು ಸಹ ಜಾಸ್ತಿ ಕೇಳಲ್ಲ ಅದು. ಎಷ್ಟು ನಿಮ್ಗೆ ಒಂದು 1 to 2% ಕೇಳುತ್ತೆ ಅಷ್ಟೇ ಪ್ರೋಟೀನ್ ನಮ್ ದೇಹ. ಸೊ ಅಷ್ಟು ಕೊಟ್ರೆ ಸಾಕು ಪ್ರೋಟೀನ್. ಸೊ ಹಾಗಾಗಿ ಆ ಪ್ರೋಟೀನ್ ನಮ್ಮ ಆಹಾರಗಳೇ ಸಿಗುತ್ತೆ. ಅದಲ್ದಿರೋ ಸಹ ನಿಮ್ಗೇನಾದ್ರು ಇಲ್ಲ ನನಗೆ ಪ್ರೋಟೀನ್ ಬೇಕೇ ಬೇಕು ಆ ತರದೆಲ್ಲ ಏನಾದ್ರು ಮೈಂಡ್ ಸೆಟ್ ಇತ್ತು ಅಂತ ಹೇಳಿದ್ರೆ, ಒಂದು ಸಣ್ಣದಾಗಿ ಒಂದು ವೆಜಿಟೇಬಲ್ ಸಲಾಡ್ ಮಾಡ್ಕೊಂಡಾಗ ಅದ್ರ 1 ಸ್ಪೂನ್ ಅಥವಾ 1.5 ಸ್ಪೂನ್ ಅಷ್ಟು ಕಾಳುಗಳು ಹಾಕೊಳ್ಳಿ. ಅದ್ರಲ್ಲಿ ಸಿಗುವಂತಹ ಪ್ರೋಟೀನ್ ಸಾಕಾಗುತ್ತೆ. ಜಾಸ್ತಿ ಹಾಕಬಾರ್ದು, 1 ರಿಂದ 1.5 ಸ್ಪೂನ್ ಅಷ್ಟೇನೆ. ನೀವು ವೆಜಿಟೇಬಲ್ ಸಲಾಡ್ ಮಾಡ್ತಿರೋದ್ರಲ್ಲಿ ಸೊ ಅದ್ರಲ್ಲಿ ಏನ್ ಸಿಗುತ್ತೆ ಪ್ರೋಟೀನ್ ಅದೇ. ಅದು ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಪ್ರೋಟೀನ್ ಬೇಕೇ ಬೇಕು ಅಂತ ಹೇಳಿ ಡೈಲಿ ಮೊಟ್ಟೆ ತಿನ್ನುವಂತದ್ದೆಲ್ಲ ಅಭ್ಯಾಸ ಇರುತ್ತೆ. ಅದೆಲ್ಲ ಬೇಡ ಅಂತ ಹೇಳ್ತೀವಿ. ವಾರದಲ್ಲಿ 1 or 2 times ಮೊಟ್ಟೆ ತಗೊಂಡ್ರೆ ಸಾಕಾಗುತ್ತೆ. ಅಂಡ್ ಕಾಲ್ ಸೂಪ್ ಕುಡಿಯುವಂತ, ವಾರದಲ್ಲಿ ಒಂದಿನ ಕಾಲ್ ಸೂಪ್ ಕುಡಿಯುವಂಥದ್ದು. ನಾನ್ ವೆಜ್ ಏನಾದ್ರು ಮಾಡಿದ್ರೆ ವಾರದಲ್ಲಿ 1 or 2 times ನಾನ್ ವೆಜ್ ತಿನ್ನುವಂಥದ್ದು. ಒಂದ್ ಕಮ್ಮಿ ಪ್ರಮಾಣದಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಳ್ಳುವಂಥದ್ದು ಮಾಡಿದ್ರೆ ಅಷ್ಟೇ ಪ್ರೋಟೀನ್ ಸಾಕಾಗುತ್ತೆ. ಹೆಚ್ಚಿಗೆ ಪ್ರೋಟೀನ್ ಇಂಟೇಕ್ ಬೇಕಾಗೋದಿಲ್ಲ. ಸೊ ಹಾಗಾಗಿ ಯಾರು ಡೈಲಿ ಪ್ರೋಟೀನ್ ಇಂಟೇಕ್ ಜಾಸ್ತಿ ತಗೊಳ್ತಾರೋ ಅವರಿಗೆ 100% ಶುಗರ್ ಬರೋ ಸಾಧ್ಯತೆನೂ ಇರುತ್ತೆ ಅಂಡ್ IBS ಬರೋ ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಗಮನ ಇರಲಿ. ಮತ್ತು ಮೂರನೇದು ಏನು ಅಂತ ಹೇಳಿದ್ರೆ, ಯಾರು ಈ ಮೆಡಿಕೇಶನ್ಸ್ ಜಾಸ್ತಿ ತಗೊಂಡಿರ್ತಾರೆ ಅಂತ ಹೇಳಿದ್ರೆ, ಸುಮ್ಮನೆ ತಗೊಳ್ಳುವಂತು. ಅಂದ್ರೆ ಈಗ ಏನೋ ನಮ್ಗೆ ತಲೆನೋವು ಬಂತು, ಅದೇ ತಲೆನೋವು ಬಂದಿದೆ, ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ರೆ ತಲೆನೋವು ಹೋಗುತ್ತೆ. ಅದ್ರ ಬದಲಾಗಿ ಹೋಗುವಂಥದ್ದು ಮೆಡಿಕಲ್ ಸ್ಟೋರ್ ಹೋಗಿ ಇಮಿಡಿಯೇಟ್ ಆಗಿ ಏನೋ ಒಂದು ಮಾತ್ರೆ ತಗೊಳ್ಳುವಂಥದ್ದು. ನೆಗಡಿ ಆಗಿದೆ, ಸೈನಸ್ ಇದೆ, ಹೋಗಿ ಮಾತ್ರೆ ತಗೊಳ್ಳುವಂಥದ್ದು. ಏನು ಕಾಲು ನೋವು ಬಂತು, ಹೋಗಿ ಮಾತ್ರೆ ತಗೊಳ್ಳುವಂಥದ್ದು. ಸ್ವಲ್ಪ ಯಾಕೋ ಜ್ವರ ಬಂದಂಗೆ ಆಗ್ತಿದೆ, ಸೀರೆ ಹೋಗಿ ಒಂದು ಮಾತ್ರೆ ತಗೊಳ್ಳೋದು. ಡಾಕ್ಟರ್ಗೆ ಕನ್ಸಲ್ಟೇಷನ್ ಇಲ್ದಿರ ಸೀರೆ ಹೋಗ್ಬಿಟ್ಟು ಎಲ್ಲದಕ್ಕೂ ಸಹ ಮಾತ್ರೆ ತಗೊಳ್ಳುವಂಥದ್ದು ಮಾಡಿದ್ರು ಸಹ, ಹೆಚ್ಚಿಗೆ ಮೆಡಿಕೇಶನ್ಸ್ ಸೇವನೆ ಮಾಡಿದ್ರು ಸಹ ಮುಂದಿನ ದಿನಗಳಲ್ಲಿ ಅದು ಲಿವರ್ ಮತ್ತೆ ಕಿಡ್ನಿನ ತೊಂದರೆ ಮಾಡಿ ಡಯಾಬಿಟಿಸ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಸೊ ಆದಷ್ಟು ನಮ್ಮ ದೇಹ ರಿಕವರ್ ಆಗೋದಕ್ಕೆ ನಾವು ಬಿಡಬೇಕಾಗತ್ತೆ. ಯಾವಾಗ ಅದು ರಿಕವರ್ ಆಗ್ತಿಲ್ಲ ಆಗ ಹೋಗಿ ನಾವು ಮೆಡಿಕೇಶನ್ ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಪ್ರತಿಯೊಂದಕ್ಕೂ ಸಹ ಮೆಡಿಕೇಶನ್ ತಗೊಳ್ಳೋದ್ರಿಂದಾಗಿ ಅದು ಸಹ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಆಗಿರುತ್ತೆ. ಈಗ 4ನೇ ಕಾರಣ ಏನು ಅಂತ ಹೇಳಿದ್ರೆ ಸ್ಟ್ರೆಸ್ ಅಂತ ಹೇಳ್ತೀನಿ. ಏನು ಸ್ಟ್ರೆಸ್ ಅಂತ ಹೇಳಿದ್ರೆ, ಈಗ ಹೇಗಾಗೋಗಿದೆ ಅಂತ ಲೈಫ್ ಅಂತ ಹೇಳಿದ್ರೆ ತುಂಬಾ ವರ್ಕ್ ಸ್ಟ್ರೆಸ್ ಇರುತ್ತೆ. ಅಂದ್ರೆ ತುಂಬಾ ಹೊತ್ತು ಕೆಲಸ ಮಾಡಬೇಕು, ತುಂಬಾ ವರ್ಕ್ ಲೋಡ್ ಇರುತ್ತೆ, ಎಲ್ಲ ಇರುತ್ತೆ. ಆ ಕೆಲಸ ಎಲ್ಲ ಮಾಡಿ ಮನೆಗೆ ಬರ್ತಿದ್ದು ಮನೇಲಿ ಸಹ ಅದೇ ತರದ ಏನೋ ಒಂದು ಸ್ಟ್ರೆಸ್ ಬಿಲ್ಡಪ್ ಆಗುತ್ತೆ. ಸೊ ಈ ಸ್ಟ್ರೆಸ್ ಇಂದ ಏನಾಗುತ್ತೆ, ರಾತ್ರಿ ಸರಿ ನಿದ್ರೆ ಮಾಡೋದಿಲ್ಲ. ಸೊ ಇದು ಮುಖ್ಯ ಕಾರಣ ಆಗುತ್ತೆ ನಮ್ಮಲ್ಲಿ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಆಗೋದಕ್ಕೆ. ಸೊ ಬರೀ ನಮ್ಮ ಆಹಾರದಿಂದ ಅಥವಾ ಮೆಡಿಕೇಶನ್ಸ್ ಇಂದಾನೇ ನಮ್ಗೆ ಮೆಟಬಾಲಿಕ್ ಸಿಂಡ್ರೋಮ್ ಅಥವಾ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗುತ್ತೆ ಅಂತಲ್ಲ, ಸ್ಟ್ರೆಸ್ ಇಂದನೂ ಆಗುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸಡನ್ ಆಗಿ ನಿಮ್ಗೆ ಏನಾದ್ರು ಭಯ ಆದಾಗ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ, ಅಥವಾ ಏನೋ ಒಂದು ಆತಂಕ ಮನ್ಸಲ್ಲಿ ಏನಾರು ಆಗ್ತಿದ್ದಾಗ ಇಮಿಡಿಯೇಟ್ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಏನಕ್ಕೆ ಅನ್ಸುತ್ತೆ? ಅದಕ್ಕೂ ಮತ್ತೆ ಇದಕ್ಕೂ ಕನೆಕ್ಷನ್ ಇರುತ್ತೆ, ಆಯ್ತಾ? ಮನ್ಸಿಗೂ ಮತ್ತೆ ನಮ್ಮ ಇಂಟೆಸ್ಟೈನ್ಗೂ ಕನೆಕ್ಷನ್ ಇರುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಒಪ್ಕೊಳ್ತೀನಿ, ಸ್ಟ್ರೆಸ್ ಇಲ್ದಿರೋ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ. ಬಟ್ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಬರ್ಬೇಕು. ಆಫೀಸಲ್ಲಿ ಏನೋ ಒಂದು ಸ್ಟ್ರೆಸ್ ಇದೆ ಅಂತ ಹೇಳಿದ್ರೆ ಅದನ್ನ ಅಲ್ಲೂ ಬಿಡಬೇಕು, ಅಲ್ಲೇ ಸಾಲ್ವ್ ಮಾಡ್ಬೇಕು. ಅದನ್ನ ಮನೆಗೆ ಕ್ಯಾರಿ ಮಾಡಬಾರ್ದು. ಮನೇಲಿ ಏನೋ ಸ್ಟ್ರೆಸ್ ಇದೆ ಅಂತ ಹೇಳಿದ್ರೆ ಅದನ್ನ ಅಲ್ಲೇ ಕ್ಲಿಯರ್ ಮಾಡ್ಕೋಬೇಕು, ಅದನ್ನ ಆಫೀಸಿಗೆ ಕ್ಯಾರಿ ಮಾಡಬಾರ್ದು. ಸೊ ಯಾವಾಗ ನಾವು ಸ್ಟ್ರೆಸ್ ನ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಳ್ತೀವೋ ಆಗ ನಾವು ಈ ಡಯಾಬಿಟಿಸ್ ಅನ್ನೋ ಕಾಯಿಲೆ ಬರದಿರೋದ್ರ ತರ ತಡಿಬಹುದು. ಅದನ್ನ ಮ್ಯಾನೇಜ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನಗಳಲ್ಲಿ ಅದು ಮೆಟಾಬಾಲಿಕ್ ಸಿಂಡ್ರೋಮ್ ಆಗಿ ಅದರಿಂದಾಗಿ ನಮಗೆ ಡಯಾಬಿಟಿಸ್ ಬರೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ. ಆಮೇಲೆ 5ನೇ ಕಾರಣ ಬಂದಾಗ ಮುಖ್ಯವಾಗಿ ಏನು ಅಂತ ಹೇಳಿ, ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಊಟ ಮಾಡುವಂಥದ್ದನ್ನ ಲೇಟ್ ನೈಟ್ ಊಟ ಮಾಡುವಂಥದ್ದನ್ನ ಅಭ್ಯಾಸ ಮಾಡ್ಕೊಂಡು, ಅಂದ್ರೆ 10, 11, 12 ಗಂಟೆ ಈ ಒಂದು ಟೈಮಿಂಗ್ಸ್ ಊಟ ಮಾಡುವಂಥದ್ದು. ಅದಾದ್ಮೇಲೆ ಇರ್ರೆಗ್ಯುಲರ್ ಟೈಮಿಂಗ್ಸ್ ಊಟ ಒಂದಿನ 7 ಗಂಟೆಗೆ ಊಟ ಮಾಡೋದು, ಒಂದಿನ 12 ಗಂಟೆಗೆ ಊಟ ಮಾಡೋದು, ರಾತ್ರಿ ಹೊತ್ತನ್ನ ಹೇಳ್ತಾ ಇರೋದು. ಈ ತರ ಇರ್ರೆಗ್ಯುಲರ್ ಟೈಮಿಂಗ್ ಊಟ ಮಾಡುವಂಥದ್ದು, ಮತ್ತೆ ರಾತ್ರಿ ಹೊತ್ತು ಮಾಡುವಂತ ಊಟ ಹೆವಿ ಊಟ ಮಾಡುವಂಥದ್ದು. ನಾನ್ ವೆಜ್ ಅಂತ ಅದು ಮಸಾಲೆ ಗಿಸಾಲೆ ಅದು ತುಂಬಾ ರುಚಿಯಾಗಿ ಊಟ ಮಾಡುವಂಥದ್ದು ರಾತ್ರಿ ಹೊತ್ತು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಕೆಲಸ ಮಾಡುವಂಥದ್ದು, ಅಂದ್ರೆ ನೈಟ್ ಶಿಫ್ಟ್ ಅಂತೆಲ್ಲ ಹೇಳ್ತೀವಲ್ಲ, ಆತರ ರಾತ್ರಿ ಕೆಲಸ ಮಾಡುವಂಥದ್ದು, ಬೆಳಗ್ಗೆ ಮಲಗುವಂಥದ್ದು, ರಾತ್ರಿ ಯಾವುದೇ ಕಾರಣಕ್ಕೂ ಸಹ ರೆಸ್ಟ್ ಕೊಡದಿರಾ ಕೆಲಸ ಮಾಡುವಂಥದ್ದು. ಈ ತರದೆಲ್ಲ ಇದ್ದಾಗಲೂ ಸಹ ಅವರಿಗೆ ಲಾಂಗ್ ರನ್ ಅಲ್ಲಿ ಸಕ್ಕರೆ ಕಾಯಿಲೆ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ನಾವು ಮಲಗಬೇಕು. ಸೊ ರಾತ್ರಿ ಹೊತ್ತು ಮಲಗುವಂತ ಟೈಮಲ್ಲಿ ನಾವು ಕೆಲಸ ಮಾಡಿದಾಗ ನಾವು ಪ್ರಕೃತಿ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ. ಅದರಿಂದಾಗಿ ಶುಗರ್ ಬರ್ಬೋದು, BP, ಥೈರಾಯ್ಡ್ ಯಾವ್ದು ಬೇಕಾದ್ರೂ ಬರ್ಬೋದು. ಹಾಗೆ ರಾತ್ರಿ ಲೇಟ್ ನೈಟ್ ಊಟ ಮಾಡೋದ್ರಿಂದಾಗ್ಲೂ ಸಹ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಅದರಿಂದನೂ ಸಹ ನಮಗೆ ಈ ಒಂದು ಸಕ್ಕರೆ ಕಾಯಿಲೆ ಲಾಂಗ್ ಟೈಮ್ ಅಲ್ಲಿ ಬರೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ.
ಸೊ ಇನ್ನೊಂದು ಏನಂದ್ರೆ ಕೊನೆ ಕಾರಣ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಇವಾಗ ಸಡನ್ ಆಗಿ ಇದು ನಮ್ ಕೈಲಿ ಇರಲ್ಲ. ಈ ಸಡನ್ ಆಗಿ ಡೆಂಗ್ಯೂ ಬಂದ್ಬಿಡ್ತು, ಅಥವಾ ಈ ಇತ್ತೀಚೆಗೆ ಕೊರೋನಾ ಬಂದಿತ್ತು, ಈ ತರ ಕೊರೋನಾ ಅಟ್ಯಾಕ್ ಆಯ್ತು, ಡೆಂಗ್ಯೂ ಬಂತು, ಚಿಕನ್ ಗುನ್ಯಾ ಬಂತು, ಈ ತರ ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ. ವೈರಲ್ ಇನ್ಫೆಕ್ಷನ್ ಆಗಿ ಅಥವಾ ಕೆಲವು ಟೈಮಲ್ಲಿ ಲಿವರ್ ಸಿರೋಸಿಸ್, ಈ ತರದ ಏನೋ ಒಂದು ಹೆಲ್ತ್ ಇಶ್ಯೂಸ್ ಆಗಿರುತ್ತೆ. ಸೊ ಇದರಿಂದಾಗಿನೂ ಸಹ ಅದು ಆರ್ಗನ್ ಡ್ಯಾಮೇಜ್ ಮಾಡಿರುತ್ತೆ. ಜೊತೆಗೆ ನಮ್ಮ ಮೆಡಿಕೇಶನ್ಸ್, ಆಂಟಿಬಯೋಟಿಕ್ಸ್ ಈ ತರ ಹೆಚ್ಚಿಗೆ ತಗೊಂಡಿರ್ತೀವಿ, ಅದು ಸಹ ನಮ್ಮ ಆರ್ಗನ್ಸ್ ಮೇಲೆ ಡ್ಯಾಮೇಜ್ ಮಾಡಿರುತ್ತೆ. ಸೊ ಈ ಲಾಂಗ್ ರನ್ ಅಲ್ಲಿ ನಾವು ಆ ಕಾಯಿಲೆಯಿಂದ ಹೊರಗೆ ಬಂದಿರ್ತೀವಿ. ಬಟ್ ಇಲ್ಲೆಲ್ಲೋ ಒಂದ್ ಕಡೆ BP, ಡಯಾಬಿಟಿಸ್ ಈ ತರದ್ದು ಯಾವ್ದೋ ಒಂದು ಹೆಲ್ತ್ ಇಶ್ಯೂಸ್ಗೆ ನಾವು ಸಿಕ್ಕಾಕೊಂಡಿರ್ತೀವಿ. ಸೊ ಅದರಿಂದನೂ ಸಹ ಈ ಒಂದು ಏನ್ ವೈರಲ್ ಇನ್ಫೆಕ್ಷನ್ ಆದಾಗ ಅಥವಾ ಆಂಟಿಬಯೋಟಿಕ್ಸ್ ಹೆಚ್ಚಿಗೆ ತಗೊಂಡಾಗ್ಲೂ ಸಹ ಅದರಿಂದ ಆರ್ಗನಲ್ ಡ್ಯಾಮೇಜ್ ಆಗಿ ಅದರಿಂದನೂ ಸಹ ನಮಗೆ ಶುಗರ್ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ನಾನು ಇವತ್ತು ನಿಮ್ಗೆ ಏನ್ ಹೇಳಿದ್ದೀನಿ, ಇದಿಷ್ಟು ಸಹ ಮುಖ್ಯ ಕಾರಣ ಆಗಿರುತ್ತೆ ನಮಗೆ ಡಯಾಬಿಟಿಸ್ ಬರೋದಕ್ಕೆ. ಸೊ ಈ ವಿಡಿಯೋನ ಫಸ್ಟ್ ಇಂದ ಲಾಸ್ಟ್ ವರೆಗೂ ಕಂಪ್ಲೀಟ್ ಕ್ಲಿಯರ್ ಆಗಿ ನೋಡಿ, ನೋಡಾದ್ಮೇಲೆ ಡಿಸೈಡ್ ಮಾಡಿ ಇದನ್ನೆಲ್ಲ ಯಾವ ರೀತಿ ನಾನು ಕರೆಕ್ಷನ್ಸ್ ಮಾಡ್ಕೋಬೇಕು ಅಂತೇಳಿ ಕರೆಕ್ಷನ್ಸ್ ಮಾಡ್ಕೊಂಡು ನಿಮ್ ಲೈಫ್ ಸ್ಟೈಲ್ ನೀವು ಚೇಂಜ್ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ನೀವು ಈ ಒಂದು ಡಯಾಬಿಟಿಸ್ ಬರ್ದಿರೋ ಹಾಗೆ ತಡಿಬಹುದು. ಹಾಗೆ ಯಾರ್ಯಾರ ಡಯಾಬಿಟಿಸ್ ಬಂದಿತ್ತು ಅಂತ ಹೇಳಿದ್ರೆ ಈ ಒಂದು ಲೈಫ್ ಸ್ಟೈಲ್ ನೀವು ಕರೆಕ್ಷನ್ಸ್ ಮಾಡ್ಕೊಳ್ಳೋದ್ರಿಂದಾಗಿ ದೇಹದಲ್ಲಿ ಕರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಆನ್ ಎ ಲಾಂಗ್ ರನ್ ನೀವು ಮತ್ತೆ ಡಯಾಬಿಟಿಸ್ ಇಂದ ಹೊರಗಡೆ ಬರ್ಬೋದು. ಯಾಕಂದ್ರೆ ಇಟ್ಸ್ ಮೆಟಾಬಲಿಕ್ ಸಿಂಡ್ರೋಮ್ ಅಷ್ಟೇ, ಅದು ಕರೆಕ್ಷನ್ಸ್ ಆಗ್ತಿದ್ದಂಗೆ ಆಟೋಮೆಟಿಕ್ ಆಗಿ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಇವೆಲ್ಲ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗೋಕೆ ಶುರು ಆಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ನೀವು ನಿಮ್ಮ ಒಂದು ಮೆಡಿಸಿನ್ಸ್ ಮತ್ತೆ ಇನ್ಸುಲಿನ್ಸ್ ಇದರಿಂದ ಹೊರಗಡೆ ಬರ್ಬೋದು. ಬಟ್ ಏನೇ ಇದ್ರು ಸಹ ಅದನ್ನು ನೀವು ಮಾನಿಟರ್ ಮಾಡ್ತಾ ಇರಬೇಕು. ಶುಗರ್ ಎಷ್ಟು ಏನಂತ ಮಾನಿಟರ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಹೊರಗಡೆ ಬರಬೇಕು. ಮತ್ತೆ ಡಾಕ್ಟರ್ ಅಡ್ವೈಸ್ ತಗೊಂಡು ಅದ್ರ ಪ್ರಕಾರ ಹೊರಗಡೆ ಬರಬೇಕು. ಸೊ ನೀವೇ ಅದನ್ನ ಡಿಸೈಡ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಇದೆಲ್ಲವೂ ಸಹ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಅದ್ರ ಪ್ರಕಾರವಾಗಿ ನೀವು ಫಾಲೋ ಅಪ್ ಮಾಡ್ತು ಅಂತ ಹೇಳಿದ್ರೆ ಈ ಒಂದು ಡಯಾಬಿಟಿಸ್ ಅಥವಾ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ನಾವೇನ್ ಹೇಳ್ತೀವಿ, ಇದರ ಭಯದಿಂದ ನೀವು ಹೊರಗಡೆ ಬರ್ಬೋದು. ಈ ಒಂದು ಕಾಯಿಲೆಯಿಂದ ಸಹ ನೀವು ಹೊರಗಡೆ ಬರ್ಬೋದು, ನಿಶ್ಚಿಂತವಾಗಿರ್ಬೋದು, ಹೇಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಸೊ ಇವತ್ತು ವಿಡಿಯೋ ಮಾಡಿದ್ದೀನಿ, ಅದು ನಿಮಗೆ ಉಪಯೋಗ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಸೊ ಮುಂದೆ ಇದೇ ತರದ ವಿಡಿಯೋಸ್ ಇನ್ನೂ ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಹಾಕಿ, ನಿಮ್ಗೆ ಯಾವ್ದ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತೇಳಿ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಗೆ ಗೊತ್ತಿರೋರ್ಗೆ ಅದನ್ನ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರಿಗೆ ನೀರು ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಇದು ನೀರಾಗಿರ್ಬೋದು, ಸೊ ಅವ್ರಿಗೆ ಇದು ಉಪಯೋಗಕ್ಕೆ ಬರ್ಬೋದು. ಸೊ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೀಗೆ ನಮ್ಮ ವಿಡಿಯೋನ ನೋಡಿ ನಮ್ಗೆ ಸಹಕರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ.